ಲಲಿತಾ ಸಹಸ್ರನಾಮವನ್ನು ಕೇಳದ ಮನೆಯಿಲ್ಲ. ಹೌದು, ವಿಶೇಷ ಶಕ್ತಿ ಮತ್ತು ಅಧಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಮಂತ್ರವೆಂದರೆ ಅದುವೇ ಶ್ರೀ ಲಲಿತಾ ಸಹಸ್ರನಾಮ. ನಮ್ಮ ಭಾರತ ಸನಾತನ ಧರ್ಮದ ನೆಲೆಬೀಡು. ಭಾರತದಾದ್ಯಂತ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಲಲಿತಾ ಸಹಸ್ರನಾಮವನ್ನು ಕೇಳದ ಮನೆಯಿಲ್ಲ. ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ಏನೇನು ಫಲ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಗ್ರಹದೋಷವೇನಾದರೂ ಇದ್ದರೆ ನಿವಾರಣೆಯಾಗುತ್ತದೆ. ಸಂತಾನ ಭಾಗ್ಯವೇನಾದರೂ ಲಭಿಸದೆ ಹೋದಲ್ಲಿ ಸಂತಾನ ಭಾಗ್ಯವಾಗುತ್ತದೆ. ಆರ್ಥಿಕ ನೆಮ್ಮದಿ ಇಲ್ಲದಿದ್ದರೂ ಕೂಡ ಆರ್ಥಿಕವಾಗಿ ಸಮೃದ್ಧಿಯನ್ನು ಹೊಂದಬಹುದು. ಮಾನಸಿಕವಾಗಿ ಶಾಂತಿ ಇಲ್ಲದಿದ್ದರೆ, ಶಕ್ತಿ ಇಲ್ಲದಿದ್ದರೆ ಮಾನಸಿಕ ಶಾಂತಿ ಮತ್ತು ಶಕ್ತಿ ಪ್ರಾಪ್ತಿಯಾಗುತ್ತದೆ. ಇದು ಯಾವುದೇ ಸಮಯದಲ್ಲಿ ಯಾರಾದರೂ ಪಠಿಸಬಹುದಾದ ಪ್ರಾರ್ಥನೆಯಾಗಿದೆ. ನಿಯಮಿತ ಪಠಣದಿಂದ ಮನೆಯಲ್ಲಿ ಸಂತೋಷ, ಸೌಭಾಗ್ಯ ನೆಲೆಸುತ್ತದೆ ಮತ್ತು ಕಷ್ಟಗಳು ದೂರಾಗುತ್ತದೆ. ಶುಕ್ರವಾರದಂದು ವಿಶೇಷವಾಗಿ ಪಠಿಸುವುದು ಸರ್ವೋತ್ತಮ. ಕುಟುಂಬದೊಂದಿಗೆ ಸೇರಿ ಪಠಿಸೋದ್ರಿಂದ ಒಗ್ಗಟ್ಟು ಹೆಚ್ಚಾಗುತ್ತದೆ ಅಂತ ಹೇಳಲಾಗುತ್ತದೆ. ಲಲಿತಾ ಸಹಸ್ರನಾಮದ ಉಪಯೋಗಗಳನ್ನು ನೋಡುವುದಾದರೆ ಆರೋಗ್ಯ ಮತ್ತು ರಕ್ಷಣೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಅಪಘಾತಗಳು ಮತ್ತು ಅಸಹಜ ಸಾವುಗಳಿಂದ ರಕ್ಷಣೆ ನೀಡುತ್ತದೆ. ಸಂತಾನ ಭಾಗ್ಯ, ಸಂತಾನ ಭಾಗ್ಯಕ್ಕಾಗಿ ಪಠಿಸುವುದರ ಜೊತೆಗೆ ಪವಿತ್ರ ತುಪ್ಪ ಸೇವಿಸುವುದರಿಂದ ಫಲ ಲಭಿಸುತ್ತದೆ. ಗ್ರಹದೋಷ ನಿವಾರಣೆ, ಗ್ರಹದೋಷಗಳಿಂದ ಉಂಟಾಗುವ ತೊಂದರೆಗಳನ್ನು ನಿವಾರಿಸುತ್ತದೆ. ಆರ್ಥಿಕ ಲಾಭ, ಐಹಿಕ ಸಂಪತ್ತು, ನೆಮ್ಮದಿ ಮತ್ತು ಸಾಲ ತೀರಿಸುವ ಶಕ್ತಿಯನ್ನು ನೀಡುತ್ತದೆ. ಶಕ್ತಿ ಮತ್ತು ಖ್ಯಾತಿ, ವ್ಯಕ್ತಿಯಲ್ಲಿ ಶಕ್ತಿ ಮತ್ತು ಖ್ಯಾತಿ ಇಚ್ಛಾಶಕ್ತಿಗಳನ್ನು ಹೆಚ್ಚಿಸುತ್ತದೆ. ಸಕಾರಾತ್ಮಕತೆ, ಮನೆಯ ಸುತ್ತಲಿನ ವಾತಾವರಣ ಶುದ್ಧವಾಗುತ್ತದೆ. ಸೂಕ್ಷ್ಮ ಶಕ್ತಿಗಳು ಜಾಗೃತವಾಗುತ್ತವೆ. ಕುಟುಂಬದ ಏಕತೆ, ಕುಟುಂಬದೊಂದಿಗೆ ಪಠಿಸೋದ್ರಿಂದ ಏಕತೆ ಮತ್ತು ಶಾಂತಿ ಸಮೃದ್ಧಿಯ ನೆಲೆಯಾಗುತ್ತದೆ. ಶಿವ ಮತ್ತು ವಿಷ್ಣು ಪೂಜೆಯ ಫಲ, ದೇವಿಯ ಹೆಸರನ್ನು ಒಮ್ಮೆ ಜಪಿಸಿದರೆ ಶಿವನ ಹೆಸರನ್ನು 1000 ಬಾರಿ ಜಪಿಸಿದಷ್ಟು ಪುಣ್ಯ ಲಭಿಸುತ್ತದೆ. ಪಠಣದ ವಿಧಾನ ಮತ್ತು ಸಮಯ, ಲಲಿತಾ ಸಹಸ್ರನಾಮವನ್ನು ಯಾವ ಸಮಯದಲ್ಲಿ, ಯಾವ ದಿನ, ಯಾರು ಪಠಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಲಲಿತಾ ಸಹಸ್ರನಾಮವನ್ನು ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚಿದ ನಂತರ ಪಠಿಸಬಹುದು. ಯಾವ ದಿನ ಪಠಿಸಬೇಕು ಎಂದರೆ ಶುಕ್ರವಾರ, ಮಂಗಳವಾರ, ವಿಶೇಷ ದಿನಗಳು, ಹಬ್ಬಗಳು, ಪ್ರತಿದಿನ ಕೂಡ ಪಠಿಸಬಹುದು. ಯಾರು ಪಠಿಸಬೇಕು ಎಂದರೆ ಯಾರೇ ಆಗಲಿ, ಯಾವ ವಯಸ್ಸಿನವರಾದರೂ ಆಗಲಿ ಪಠಿಸಬಹುದು. ಮಕ್ಕಳಿಗೂ ಹೇಳಿಕೊಡಬಹುದು. ಸರಿಪಡಿಸುವ ಮಂತ್ರ, ಉಚ್ಚಾರಣೆ ತಪ್ಪಾಗಿದ್ದರೆ ಯದಕ್ಷರ ಪದಭ್ರಷ್ಟಂ ಮಂತ್ರದಿಂದ ಕ್ಷಮೆ ಕೇಳಬಹುದು. ಲಲಿತಾ ಸಹಸ್ರನಾಮದ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಿಳಿಯೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಧನ್ಯವಾದಗಳು.